ಹಾಗಿದ್ರೆ ಜಾತಿ ಗಣತಿ ಅನುಷ್ಠಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದು ಒಂದು ಕಡೆ ಪ್ರಶ್ನೆ. ಆದರೆ ಸಿದ್ದರಾಮಯ್ಯ ಅವರ ಮುಂದಿನ ದಾಳ ಏನಾಗಿರುತ್ತೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಬಹುಶಃ ಅನುಷ್ಠಾನಕ್ಕೆ ಪಟ್ಟು ಹಿಡಿದು ಕುಳಿತಾರ ಹಾಗಿದ್ರೆ ಸಿದ್ದರಾಮಯ್ಯ ಅವರು ಆಗಲೇಬೇಕು ಅಂತ ಪಟ್ಟು ಹಿಡಿದು ಕೂತ್ಕೊಂಡ್ರೆ ಡಿ ಕೆ ಶಿವಕುಮಾರ್ ಅವರು ಏನು ಮಾಡ್ತಾರೆ? ಈ ಹಿಂದೆ ಇದೇ ಜಾತಿ ಗಣತಿ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರು ನಡೆದುಕೊಂಡಿದ್ದು ಯಾವ ರೀತಿ? ಅದು ಈಗ ಮುಖ್ಯಮಂತ್ರಿಗಳಾದ ಮೇಲೆ ಸಾಧ್ಯನಾ ಅನ್ನುವಂಥ ಹಲವು ಪ್ರಶ್ನೆಗಳಿದೆ. ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಯೋ ಮುನ್ನ ಸ್ವೀಕಾರ ಮಾಡಿದ್ರು, ಜಾತಿ ಗಣತಿಯನ್ನು ಸ್ವೀಕರಿಸಿದ ಬೆನ್ನಲ್ಲೇ ಅಧಿಕಾರವನ್ನು ತ್ಯಜಿಸಿದ್ರು. ಈಗ ಅದೇ ಜಾತಿ ಗಣತಿಯ ಮೂಲಕ ಪ್ರತೀಕಾರವನ್ನು ತೀರಿಸಿಕೊಳ್ತಾರ ಅನ್ನುವಂತಹ ಪ್ರಶ್ನೆ ಇದೆ. ಇದರಿಂದ ಯಾರಿಗಾದರೂ ಇಫೆಕ್ಟ್ ಆಗುವ ಸಾಧ್ಯತೆ ಇದೆಯಾ? ಹೀಗಾಗಿ ಡಿಲೇ ಮಾಡುವ ಸಾಧ್ಯತೆ ಇದೆಯಾ? ಅಥವಾ ಅದನ್ನು ಅನುಷ್ಠಾನಕ್ಕೆ ತರದೆ ಎಸ್ಕೇಪ್ ಆಗುವಂಥ ಸಾಧ್ಯತೆ ಇದೆಯಾ? ಹೀಗೆ ಹಲವು ಪ್ರಶ್ನೆಗಳು ಮೂಡುತ್ತೆ. ಗೋವಿಂದಣ್ಣ ಇದಕ್ಕೆ ಏನಾದರೂ ಉತ್ತರ ಕಂಡುಕೊಂಡಿದ್ದಾರಾ ಅಥವಾ ಅವರ ಮೂಲಗಳಿಗೆ ಉತ್ತರ ಸಿಕ್ಕಿದೆಯಾ ಅನ್ನೋದನ್ನು ವೀರೇಂದ್ರ ಅವರಿಂದ ಕೇಳೋಣ, ಗೋವಿಂದಣ್ಣ ಅವರ ಪರಮ ಮಿತ್ರರಿಂದ. ವೀರೇಂದ್ರ, ಈಗ ಮುಖ್ಯವಾದಂತಹ ವಿಚಾರ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ ಮೇಲೆ ಅವರ ಚದುರಂಗದ ಆಟ ಶುರುವಾಯಿತು ಈ ಕ್ಷಣದಿಂದ ಅಥವಾ ಈ ಜಾತಿ ಗಣತಿ ವಿಚಾರದಿಂದ ಅಂತ ನಾವು ಅನ್ಕೋಬೋದಾ? ಯಾವಾಗ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಪಟ್ಟವನ್ನು ತ್ಯಾಗ ಮಾಡುವ ತೀರ್ಮಾನವನ್ನು ಮಾಡಿದ್ರು, ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವ್ರ ಮುಂದೆ ಮಾತು ಕೊಟ್ಟು ಬಂದಾಗ ಅವರು ಮೊದಲು ಮಾಡಿದ ಕೆಲಸವೇ ಜಾತಿ ಗಣತಿ ವರದಿಯನ್ನು ಸ್ವೀಕಾರ ಮಾಡೋದು. ಈಗ ಅದೇ ಜಾತಿ ಗಣತಿಯ ಅಸ್ತ್ರವೇ ಬಹುಶಃ ಅವರಿಗೆ ಮುಂದೆ, ಅಂದರೆ ಇನ್ನು ಮುಂದೆ ಈಗ ಮುಂದಿನ ದಿನಗಳಲ್ಲಿ ಅವರು ಸರ್ಕಾರದ ಮೇಲೆ ಒಂದು ಹೋಲ್ಡ್ ಇಟ್ಕೋಬೇಕು ಅನ್ನುವ ಕಾರಣಕ್ಕಾಗಿ, ಅಥವಾ ತಾವು ಹೇಳಿದ್ದು ನಡಿಬೇಕು, ಇನ್ನು ಒಂದು ಸೀಟ್ ಖಾಲಿ ಇದೆಯಲ್ಲ ಅದಕ್ಕೂ ತಾನು ಹೇಳಿದವರೇ ಬರಬೇಕು, ಚೀಫ್ ವಿಪ್ಪು ನಾ ಹೇಳಿದವರೇ ಆಗಬೇಕು, ಇಂತಹ ಕಾರಣಗಳಿಗಾಗಿ ಅವರು ಈ ಅಸ್ತ್ರವನ್ನು ಪ್ರಯೋಗ ಮಾಡ್ಬೋದು ಅನ್ನೋದು ಅದೇ ಮೂಲಗಳು, ವಿಧಾನಸೌಧ ಕಾರಿಡಾರಲ್ಲಿ ಆ ಮೂಲಗಳೇ ಮಾತಾಡ್ತಾ ಇರುವಂಥ ಮಾತುಗಳು. ಪಾಟೀಲ್ರೆ, ಏನಾಗ್ತಾ ಇದೆ ನೀವು ಗಮನಿಸಿ ನೋಡಿ. ಇದು ಇವತ್ತು ನೆನ್ನೆದಲ್ಲ ಜಾತಿ ಗಣತಿ ಅಂತಲಿ. ಅವರು 2013ರಲ್ಲಿ ಮುಖ್ಯಮಂತ್ರಿ ಆಗಿ ಬಂದ್ರಲ್ಲ, ಆಗ ಅದಕ್ಕೆ ಚಾಲನೆ ಕೊಟ್ಟರು. ಹಾಗೆ ಚಾಲನೆ ಕೊಟ್ಟದ್ದು ಆಗ ಎಚ್ ಆಂಜನೇಯ ಅವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿದ್ದರು. ಸೊ ಆಗ ಅದು ಭಾಳ ಡಿಲೇ ಆಯಿತು, ಭಾಳ ಸಮಯ ತೆಗೆದುಕೊಂಡೇ ಆ ಜಾತಿ ಗಣತಿ ವರದಿಯನ್ನು ರೆಡಿ ಮಾಡಿದ್ದಾಗಿತ್ತು. ಆದರೆ ಅದನ್ನು ಆಗ ಸ್ವೀಕಾರ ಮಾಡಲಿಕ್ಕೂ ಆಗಲಿಲ್ಲ. ಆಗ ಕಾರಣ ಏನು ನೋಡಿ, ಈಗಲೂ ಕೂಡ ಅದೇ ಕಾರಣ ಮುಂದೆ ಅಡ್ಡಿ ಆಗ್ಬೋದೇನೋ. ಏನು, ಪ್ರಬಲ ಸಮುದಾಯಗಳು ಅಂದರೆ ಒಕ್ಕಲಿಗ, ಲಿಂಗಾಯತ ಸಮುದಾಯಗಳು ವಿರೋಧ ಮಾಡ್ತಾ ಇವೆ ಅನ್ನೋದು. ಮತ್ತು ಪಕ್ಷದಲ್ಲೂ ಹಲವು ನಾಯಕರಿಂದ ಆಂತರಿಕ ವಿರೋಧವೂ ಕೂಡ ಬಂತು. ಅಂದರೆ ಪಕ್ಷದಲ್ಲೇ ಆಂತರಿಕ ಎದುರಾಳಿಗಳಿರ್ತಾರಲ್ಲ, ಅವರು ಕೂಡ ಹೈಕಮಾಂಡ್ಗೆ ಇಲ್ಲ ಇದು ಸ್ವೀಕಾರ ಮಾಡಿಕೊಡ್ದು ಅನ್ನುವಂಥ ಒತ್ತಡ ಹಾಕಿದ್ರು ಅನ್ನುವ ಹಿನ್ನೆಲೆ ಆಗ ಸ್ವೀಕಾರ ಮಾಡಲಿಕ್ಕೆ ಆಗಿರಲಿಲ್ಲ. ಆದರೆ ಈ ಬಾರಿ ನೋಡಿ, ಅವರು ಚೆಸ್ ಗೇಮ್ನ ಶುರು ಮಾಡಿದ್ದೇ ಚೆಕ್ಮೇಟ್ ಇಡೋ ಮೂಲಕ ಅಂಥೇಳಿ. ಅವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಯುವಾಗ ನಾನು ಮೊದಲು ಇದನ್ನು ಸ್ವೀಕಾರ ಮಾಡಬೇಕು ಅನ್ನೋದು ಏನು ಹೇಳಿದ್ರಲ್ಲ, ಅಲ್ಲೇ ಚೆಕ್ಮೇಟ್ ಇಟ್ಬಿಟ್ರು ಅಂತ. ಈಗ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರ್ತಾರೆ ಯಾವಾಗಲೂ ಕೂಡ, ಏನು ನಾನು ಫುಟ್ಬಾಲ್ ಪ್ಲೇಯರ್ ಅಲ್ಲ, ಚೆಸ್ ಪ್ಲೇಯರ್ ಅಂತ ಹೇಳ್ತಿರ್ತಾರೆ. ಆ ಚೆಸ್ ಪ್ಲೇಯರ್ಗೆ ಇವರು ಚೆಕ್ಮೇಟ್ ಇಡೋ ಮೂಲಕ ಆಟ ಶುರು ಮಾಡಿದ್ದಾರೆ. ಈಗ ಆಟ ಮುಂದುವರಿಸಲೇಬೇಕು, ಬೇರೆ ದಾರಿಯೇ ಇಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ಯಾವ ಪೊಸಿಷನ್ಲಿದ್ದಾರೆ ಅದು ಬಹಳ ಮುಖ್ಯ ಅನ್ನೋದು. ಈಗ ವಿಧಾನಸೌಧ ಕಾರಿಡಾರಲ್ಲಿ ಚರ್ಚೆ ಆಗ್ತಿರೋದು ಇದೂ ಕೂಡ. ಈ ಹಿಂದೆ ಉಪಮುಖ್ಯಮಂತ್ರಿ ಆಗಿದ್ದಾಗ ಇಲ್ಲ ಸಮುದಾಯ, ಆ ಸಮುದಾಯಗಳ ಆತಂಕ, ಅದಕ್ಕೂ ಕೂಡ ನಾವು ಧ್ವನಿ ಆಗಬೇಕಾಗುತ್ತೆ, ಅದನ್ನು ನಾವು ಪರಿಗಣಿಸದೇ ಇರಲಿಕ್ಕೆ ಆಗೋದಿಲ್ಲ, ಅದನ್ನು ಕಡೆಗಣಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಂಥ ಡಿ ಕೆ ಶಿವಕುಮಾರ್ ಅವರು ಇವತ್ತು ಮುಖ್ಯಮಂತ್ರಿಯಾಗಿದ್ದಾರೆ. ಮುಖ್ಯಮಂತ್ರಿಯಾಗಿರುವಾಗ ಅವರ ಸ್ಟ್ಯಾಂಡ್ ಏನಿರುತ್ತೆ ನೋಡಿ. ಅವತ್ತವ್ರು ಸೈನ್ ಮಾಡಿದರು, ಪಾಟೀಲ್ರೆ ನಿಮಗೆ ನೆನಪಿರ್ಬೋದು. ಯಾವ ಒಕ್ಕಲಿಗ ಸಮುದಾಯದ ಪ್ರಮುಖರೆಲ್ಲರೂ ಕೂಡ ಒಂದು ಮೆಮೊರಂಡಮ್ ರೆಡಿ ಮಾಡಿದ್ರು, ಅದರಲ್ಲಿ ಸಹಿ ಇತ್ತು ಡಿ ಕೆ ಶಿವಕುಮಾರ್ ಅವ್ರದ್ದು. ಆದರೆ ಇವತ್ತು ಹಾಗೆ ಸಹಿ ಮಾಡಲಿಕ್ಕೆ ಸಾಧ್ಯವಾ? ಯಾಕಂದರೆ ಅವರೇ ಮುಖ್ಯಮಂತ್ರಿ, ಅವರೇ ಡಿಸಿಷನ್ ಮೇಕರ್. ಡಿಸಿಷನ್ ತೆಗೆದುಕೊಳ್ಳುವಾಗ ನೋಡಿ, ಮತ್ತೊಂದಲ್ಲಿ ಚೆಕ್ಮೇಟ್ ಕೇವಲ ಸಿದ್ದರಾಮಯ್ಯವರಿಂದ ಅಷ್ಟೇ ಬಂದಿಲ್ಲ, ಅವರ ಪುತ್ರ ಯತೀಂದ್ರ ಅವ್ರು ನೆನೆ ಕೊಟ್ಟಿರುವಂಥ ಹೇಳಿಕೆಯನ್ನು ಕೂಡ ನೀವು ಗಮನಿಸಿ. ಅವ್ರು ಹೇಳ್ತಾರೆ ಇದು ಪಕ್ಷಗಳೆಲ್ಲದರ ಹೊಣೆ. ಅಂದರೆ ಕೇವಲ ಅಂದರೆ ಅವ್ರು ಹೇಗೆ ಮಾಡಿಬಿಟ್ರು ಅಂದರೆ, ಹೇಳುವಾಗ ಪಕ್ಷಗಳೆಲ್ಲ ಅಂದರು, ಆದರೆ ತಮ್ಮ ಆಂತರಿಕವಾಗಿ ಪಕ್ಷದ ಒಳಗೆ ಇದ್ದಾರಲ್ಲ ಅವರಿಗೆ ಮೆಸೇಜ್ ಕೊಟ್ಟಿದ್ದು ಅಂತ ಹೇಳಿ, ಅವರೆಲ್ಲರ ಹೊಣೆಗಾರಿಕೆ ಇದೆ ಇದು ಅನ್ನುವ ಮೂಲಕ ಅವರು ಅಲ್ಲೊಂದು ಆಟ ಆಡ್ತಾ ಇದ್ದಾರೆ. ಕೇವಲ ಸಿದ್ದರಾಮಯ್ಯವರು ಅಷ್ಟೇ ಆಡ್ತಾ ಇಲ್ಲ, ಈ ಆಟದಲ್ಲಿ ಯತೀಂದ್ರ ಅವರು ಇದ್ದಾರೆ ಅನ್ನೋದಕ್ಕೆ ಅವರ ಹೇಳಿಕೆಯೇ ಸಾಕ್ಷಿ. ಬಹುಶಃ ಇದು ಹೋಗ್ತಿರೋ ದಾರಿ ನೋಡಿದ್ರೆ ಮುಂದೆ ಡಿ ಕೆ ಶಿವಕುಮಾರ್ ಅವ್ರನ್ನ ಇಕ್ಕಟ್ಟಿಗೆ ಸಿಲಿಸಲಿಕ್ಕೆ, ಕಟ್ಟ ಹಾಕಲಿಕ್ಕೆ ಈ ಜಾತಿ ಗಣತಿ ಅಸ್ತ್ರ ಪ್ರಯೋಗ ಆಗಬಹುದೇ ಅನ್ನುವ ಚರ್ಚೆ ಕಾವೇರಿ ನಿವಾಸ, ಅಧಿಕೃತ ಕಾವೇರಿ ನಿವಾಸ ಇದೆಯಲ್ಲ ಅದೇ ಕಾರಿಡಾರಲ್ಲೇ ಚರ್ಚೆ ಆಗ್ತಾ ಇದೆ. ಪಾಟೀಲ್ರೆ, ಈಗ ಜಾತಿ ಗಣತಿ ಅಸ್ತ್ರದ ವಿಚಾರ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ. ಹಾಗಿದ್ರೆ ಬಹುಶಃ ಇವರ ರಾಜಕೀಯ ಲೆಕ್ಕಾಚಾರ ಏನು ಡಿ ಕೆ ಶಿವಕುಮಾರ್ ಅವರದ್ದು?
ಸಿದ್ದರಾಮಯ್ಯ ಬಣದವರು ಈ ಜಾತಿ ಗಣತಿ ಅಸ್ತ್ರವನ್ನ ಬಳಸಿ ಅನುಷ್ಠಾನಕ್ಕೆ ತರೋ ರೀತಿ ನೋಡ್ಕೊಂಡು ಬಿಟ್ರು ಅಂತಂದ್ರೆ ಅದು ಸಿದ್ದರಾಮಯ್ಯ ಬಣಕ್ಕೆ ಬಲ ಬಂದಂತೆಯೇ ಲೆಕ್ಕ. ಹಿಂಗಾಗಿ ಯಾವುದೇ ಕಾರಣಕ್ಕೂ ಸದ್ಯಕ್ಕೆ ಈ ಜಾತಿ ಗಣತಿ ಅನುಷ್ಠಾನಕ್ಕೆ ತರೋದೇ ಬೇಡ ಅಥವಾ ಅದನ್ನ ಅನುಷ್ಠಾನಕ್ಕೆ ತರೋದಕ್ಕೆ ಒಪ್ಪದೇ ಇರೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ತೀರ್ಮಾನ ಮಾಡಬಹುದಾ? ಈ ರೀತಿಯ ಲೆಕ್ಕಾಚಾರದಲ್ಲಿ ಏನಾದರೂ ಡಿ ಕೆ ಶಿವಕುಮಾರ್ ಅವರು ಇದ್ದಾರಾ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ನೋಡಿ, ರಾಜಕೀಯ ತಂತ್ರಗಾರಿಕೆಗಳು ಯಾವ ರೀತಿ ಇರುತ್ತೆ ಅಂದರೆ ಪಾಟೀಲ್ರೆ, ಇಂಥ ಸಂದಿಗ್ಧ ವಿಚಾರಗಳಲ್ಲಿ ಅದನ್ನು ಸಾಮಾನ್ಯವಾಗಿ ಅಭಯನ್ಸಲ್ಲಿ ಇಡುವಂಥದ್ದನ್ನೇ ಪ್ರಯಾರಿಟಿ ಮಾಡ್ಕೋತಾರೆ. ಅಂದರೆ ವಿಳಂಬ ಧೋರಣೆ, ಆ ವಿಳಂಬ ತಂತ್ರ ಅನ್ನೋದಿದೆಯಲ್ಲ ಅದೇ ಕಾರ್ಯತಂತ್ರ ಆಗುತ್ತೆ ಸಾಮಾನ್ಯವಾಗಿ ಇಂತಹ ವಿಚಾರಗಳು ಬಂದಾಗ. ಈಗ ನೋಡಿ, ಇದು ಚರ್ಚೆಗೆ ಈಗ ಟಾಕಿಂಗ್ ಪಾಯಿಂಟ್ ಆಗಿರೋದು ಏನಕ್ಕೆ? ಈಗ ಸೆಪ್ಟೆಂಬರ್ 6ನೇ ತಾರೀಕು ಒಂದು ಕಾರ್ಯಕ್ರಮ, ಏನದು? ಅತಿ ಹಿಂದುಳಿದ ವರ್ಗಗಳ ಒಕ್ಕೂಟ. ಆ ಒಕ್ಕೂಟ ಶುರುವಾಗಿ 25 ವರ್ಷ ಆಯಿತು. ಆ 25 ವರ್ಷ ಆಗಿರೋದಕ್ಕೆ ಒಂದು ರಜತ ಮಹೋತ್ಸವ ಕಾರ್ಯಕ್ರಮ ಇಲ್ಲೇ ಅರಮನೆ ಮೈದಾನದಲ್ಲಿ ತ್ರಿಪುರ ವಾಸಿನಿಯಲ್ಲಿ ಆಗ್ತಾ ಇದೆ. ಅದಕ್ಕೆ ಸಿದ್ದರಾಮಯ್ಯನವರು ಚೀಫ್ ಗೆಸ್ಟು. ಸರಿ, ಹಾಗಾದರೆ ಮತ್ತೆ ಯಾರ್ಯಾರು ಬರ್ತಾ ಇದ್ದಾರೆ ಅದನ್ನು ನೋಡ್ಬೇಕಲ್ಲ. ಉಪಮುಖ್ಯಮಂತ್ರಿ ಆಗಿರುವಂತಹ ಪರಮೇಶ್ವರ್ ಅವರಿಗೆ ಆಹ್ವಾನ ಇದೆ. ಹಾಗೆ ಈ ಸರ್ಕಾರದಲ್ಲಿ ಯಾರೆಲ್ಲ ಹಿಂದುಳಿದ ವರ್ಗ ಸಮುದಾಯದವರಿದ್ದಾರೋ, ಹಿಂದುಳಿದ ವರ್ಗಗಳನ್ನ ಪ್ರತಿನಿಧಿಸುವಂತಹ ಯಾರ್ಯಾರು ಸಚಿವರಿದ್ದಾರೋ ಅವರಿಗೆಲ್ರಿಗೂ ಆಹ್ವಾನ ಇದೆ. ಹಾಗಾದರೆ ಸತೀಶ್ ಜಾರಕಿಹೊಳಿ ಅವರಿಗೆ ಆಹ್ವಾನ ಇದೆಯಾ? ಅವರೇ ಹೇಳಿದ ಪ್ರಕಾರ ಇಲ್ಲ. ಯಾರು ಸಂಘಟಕರಿದ್ದಾರಲ್ಲ ಅವರೇ ಹೇಳಿದ ಪ್ರಕಾರ ಇಲ್ಲ. ಅಂದರೆ ಅವರು ಅದರಲ್ಲೂ ಕೂಡ ಒಂದು ಚೌಕಟ್ಟು ಹಾಕ್ಕೊಂಡಿದ್ದಾರೆ, ಹಿಂದುಳಿದ ವರ್ಗಗಳನ್ನ ಪ್ರತಿನಿಧಿಸುವಂಥ ಸಚಿವರಿಗೆ ಮಾತ್ರ ಆಹ್ವಾನ ಅಂತೇಳಿ. ಹೀಗಿರುವಾಗ ನೀವು ಎಲ್ಲಿಗೆ ಹೋಗ್ಬೇಕು? ಈಗ 2005ಕ್ಕೆ ಹೋಗ್ಬೇಕು ಪಾಟೀಲ್ರೆ. ಇರಿ ಒಂದು ನಿಮಿಷ. ಈಗ 2005ಕ್ಕೆ ಹೋಗೋಕ್ಕಿಂತ ಮುಂಚೆ ನಂದು ಇನ್ನೊಂದು ಪ್ರಶ್ನೆ ಇದೆ. ಈಗ ಜಾತಿ ಗಣತಿ ವರದಿ ಅನುಷ್ಠಾನಕ್ಕೆ ಬರುತ್ತೋ ಬರಲ್ವೋ ಅದರಿಂದ ಬಹುಶಃ ಸಿದ್ದರಾಮಯ್ಯ ಅವ್ರಿಗೆ ಈಗ ಏನು ಆಗ್ಬೇಕಾಗಿಲ್ಲ ಅಂತ ಅನ್ಕೋತೀನಿ. ಅವರೇನು ಮತ್ತೆ CM ಆಗುವಂತಹ ದರ್ದು ಅವ್ರಿಗಿಲ್ಲ. ಆದರೆ ಬಹುಶಃ ಅವರ ಉದ್ದೇಶ ತಮ್ಮ ಮಗ ಯತೀಂದ್ರ ಅವರನ್ನ ಅಹಿಂದ ನಾಯಕನನ್ನಾಗಿ ಮಾಡಬೇಕು ಅನ್ನುವಂಥ ಪ್ರಯತ್ನ ಏನಾದರೂ ಇದೆಯಾ? ಆ ನಿಟ್ಟಿನಲ್ಲಿ ನಾನಾ ರೀತಿಯ ಬೆಳವಣಿಗೆಗಳಿಗೆ ಸಿದ್ದರಾಮಯ್ಯ ಅವರು ಸಾಕ್ಷಿ ಆಗ್ತಾ ಇದ್ದಾರೆ ಅಂತ ಅನ್ಕೋಬಹುದಾ? ನೋಡಿ, ಸಿದ್ದರಾಮಯ್ಯನವರೇ ಹೇಳಿರೋ ಪ್ರಕಾರ ನಾನು ಇನ್ನು ಎಲೆಕ್ಷನಿಗಂತೂ ಕಂಟೆಸ್ಟ್ ಮಾಡಲ್ಲ. ಅವ್ರು ಓಪನ್ ಸ್ಟೇಟ್ಮೆಂಟ್, ಇದರಲ್ಲಿ ಯಾವ ಡೌಟು ಇಲ್ಲ. ಅವರೇ ಬಹಿರಂಗವಾಗಿ ಕೊಟ್ಟರೆ ಹೇಳಿಕೆ, ನಾನು ಚುನಾವಣೆಗೆ ಸ್ಪರ್ಧೆ ಮಾಡಲ್ಲಪ್ಪ ಅಂತೇಳಿ. ಆದರೆ ಪಾಲಿಟಿಕ್ಸಿಂದ ನಾನು ನಿವೃತ್ತಿ ಆಗಲ್ಲ, ರಾಜಕೀಯದಿಂದ ನಿವೃತ್ತಿ ಆಗಲ್ಲ, ಚುನಾವಣಾ ರಾಜಕಾರಣದಿಂದ ಮಾತ್ರ ನಿವೃತ್ತಿ. ರಾಜಕೀಯ ಮಾಡ್ತೀನಿ ಅಂತ. ಈಗ ನೀವು ನೋಡಿರ್ತೀರಿ, ಈಗ ಕಂಡೀಷನ್ ಸಪ್ಲೈ ಅಂತ ಒಂದು ಸ್ಟಾರ್ ಹಾಕಿರ್ತಾರೆ, ಅಲ್ಲೊಂದು ಸ್ಟಾರ್ ಇಟ್ಟಿದ್ದಾರೆ ಅವರು ಮೇಲ್ಗಡೆ. ಏನು ಆ ಸ್ಟಾರು? ಕಂಡೀಷನ್ ಸಪ್ಲೈ. ಏನು ಕಂಡೀಷನ್ನು? ರಾಜಕಾರಣದಲ್ಲಿ ಇರ್ತೀನಿ, ಚುನಾವಣಾ ರಾಜಕಾರಣದಲ್ಲಿ ಇರಲ್ಲ ಅನ್ನೋದು ಅವರ ಆ ಕಂಡೀಷನ್ನು. ಸರಿ, ಹಂಗಾರೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ, ಚುನಾವಣಾ ರಾಜಕಾರಣದಲ್ಲಿ ಇರಲ್ಲ, ರಾಜಕಾರಣದಲ್ಲಿ ಇರ್ತೀನಿ ಅಂದರೆ ಸರಿ ಯಾವ ಕಾರಣಕ್ಕೆ ಅನ್ನೋದು ಬರುತ್ತೆ ಪ್ರಶ್ನೆ. ಅರೆ ಅವ್ರು ಹೇಳ್ಬೋದು ಅವಾಗ ಏನಂತ ಹೇಳ್ತಾರೆ ಸಿದ್ದರಾಮಯ್ಯ ಸಾಮಾನ್ಯವಾಗಿ? ಇಲ್ಲ, ನನ್ನ ಬೆಂಬಲಿಗರು. ಸಾಮಾನ್ಯವಾಗಿ ಇದು ಕೊಡೋ ಹೇಳಿಕೆಗಳು. ಮೊನ್ನೆನೂ ಹೇಳಿದ್ದು ಅದನ್ನೇ ಅವರು. ಇಲ್ಲ, ನನ್ನ ಬೆಂಬಲಿಗರೆಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ, ಚುನಾವಣಾ ರಾಜಕಾರಣದಲ್ಲಿ ನೀವು ಇರಬೇಕು, ಎಲೆಕ್ಷನ್ಗೆ ಸ್ಪರ್ಧೆ ಮಾಡಬೇಕು ಅಂತಲೂ ಹೇಳ್ತಿದ್ದಾರೆ. ಇಲ್ಲ, ಬಟ್ ನಾನು ಸ್ಪರ್ಧೆ ಮಾಡಲ್ಲ ಅಂತೇಳಿ ಮುಂದೆಯೂ ಅದನ್ನು ಹೇಳ್ಬೋದು. ಆದರೆ ಮತ್ತೊಂದು ಪ್ರಶ್ನೆ ಬರುತ್ತೆ. ಈಗ ಯಾರು ಪರಿಷತ್ತ ಸಭಾನಾಯಕರಾಗಿದ್ದಾರಲ್ಲ ಯತೀಂದ್ರ ಅವರು, ಸೊ ಏನಾದರೂ ಅವರನ್ನು ಮುಂದಿನ ಅಹಿಂದ ನಾಯಕ ಮಾಡಬೇಕು ಅನ್ನುವಂಥ ಪ್ರಯತ್ನ ಏನಾದರೂ ಇದರಲ್ಲಿ ಇರುತ್ತಾ? ಸಾಮಾನ್ಯವಾಗಿ ಚರ್ಚೆ ಆಗುವಂಥ ವಿಚಾರ. ಯಾಕಂದರೆ ಅವ್ರನ್ನೀಗ ಪರಿಷತ್ ಸಭಾನಾಯಕರಾಗಿದ್ದಾರೆ ಈಗ ಅವರು. ಮತ್ತು ನೋಡಿ, ಮತ್ತೊಂದು ಬೆಳವಣಿಗೆ ಆಗಿದೆ ಪಾಟೀಲ್ರೆ. ನಿನ್ನೆ ರಾತ್ರಿ ಯತೀಂದ್ರ ಅವರು ಸತೀಶ್ ಜಾರಕಿಹೊಳಿ ಅವ್ರನ್ನ ಭೇಟಿಯಾಗಿದ್ದಾರೆ. ಯತೀಂದ್ರ ಅವರು ಸತೀಶ್ ಜಾರಕಿಹೊಳಿ ಅವ್ರನ್ನ ಭೇಟಿ ಆಗೋದಿದೆಯಲ್ಲ, ಅದಕ್ಕೊಂದು ಪೊಲಿಟಿಕಲ್ ಸಿಗ್ನಿಫಿಕೆನ್ಸ್ ಇದೆ. ಮತ್ತು ಈ ಹಂತದಲ್ಲಿ ಭೇಟಿ ಆಗ್ತಾ ಇದ್ದಾರೆ ಅನ್ನೋದು ಕೂಡ ಬಹಳ ಮುಖ್ಯ. ಯಾಕಂದರೆ ನಾನು ಹೇಳ್ದನಲ್ಲ, 2005ರ ಅಹಿಂದ ಚಳವಳಿ, ಅಹಿಂದ ಹೋರಾಟ, ಅಹಿಂದ ಸಮಾವೇಶ, ಇನ್ನು ಫ್ಯಾಕ್ಟ್ ಅಹಿಂದ ಅನ್ನೋ ಶುರು ಆಗಿದ್ದು 1995ರಲ್ಲಿ ಪಾಟೀಲ್ರೆ. ಆಗ ಕೋಲಾರದಲ್ಲಿ ಶುರುವಾಗಿದ್ದು ಮೂಲತಃ ಅದು. ಜಾಲಪ್ನವ್ರು ಅದರ ಲೀಡ್ ತಗೊಂಡಿದ್ರು. ಅದಾದ ನಂತರ 2005ರಲ್ಲಿ ಸಿದ್ದರಾಮಯ್ಯನವರು ಅದರ ಲೀಡ್ ತಗೋತಾರೆ. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಸಿದ್ದರಾಮಯ್ಯನವರೇ ಅದರ ಫೇಸ್ ಆಗಿದ್ದಾರೆ. ಆದರೆ ನೋಡಿ, ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಯುವ ಮೊದಲು ಬೆಳಗಾವಿಯಲ್ಲಿ ಇದೇ ಯತೀಂದ್ರ ಅವರು ಹೋಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಏನಂತ? ಸತೀಶ್ ಜಾರಕಿಹೊಳಿ ಅವರು ಯತೀಂದ್ರ ಅವರು ಹೇಳಿದ್ದು ಅಂದರೆ ಅಹಿಂದ ಉತ್ತರಾಧಿಕಾರಿ ಆಗಲಿ ಅಂದರೆ ಸಿದ್ದರಾಮಯ್ಯನವರು ಉತ್ತರಾಧಿಕಾರತ್ವ ಅನ್ನೋದವ್ರು ಯಾವ ರೀತಿ ಹೇಳಿದ್ರು ಅಂದರೆ ಆ ರೀತಿ ಡೈರೆಕ್ಟಾಗಿ ಹೇಳಿಲ್ಲ. ಅಹಿಂದ ಉತ್ತರಾಧಿಕಾರತ್ವವನ್ನು ಅವ್ರು ತೆಗೆದುಕೊಳ್ಳಿ ಅನ್ನುವ ಅರ್ಥದಲ್ಲಿ ಅವ್ರು ಮಾತನಾಡಿದರು. ಈಗ ಬಹುಶಃ ಅದೇನಾದರೂ ಈಗ ಅವತ್ತಿಗೂ ಇವತ್ತಿಗೂ ಧ್ರುವಗಳು ಬದಲಾಗಿದೆ. 2005ರಲ್ಲಿ ಸಿದ್ದರಾಮಯ್ಯನವರು ಅಹಿಂದ ಚಳವಳಿ ಮಾಡಬೇಕಿದ್ರೆ, ಅಹಿಂದ ಸಮಾವೇಶ ಮಾಡಬೇಕಿದ್ರೆ ಅದರ ಲೀಡ್ ತೆಗೆದುಕೊಂಡಿದ್ದಂತಹ, ಅದರ ಹಿಂದೆ ಫೌಂಡೇಶನ್ ಆಗಿದ್ದಂತಹ ಸತೀಶ್ ಜಾರಕಿಹೊಳಿ ಅವರು ಇವತ್ತು ಬೇರೆ ಧ್ರುವದಲ್ಲಿದ್ದಾರೆ. ಈ ಹಂತದಲ್ಲಿ ಏನು ಮಾಡ್ತಾರೆ ಅನ್ನುವ ಚರ್ಚೆ ಸಾಮಾನ್ಯವಾಗಿ ಕುತೂಹಲ ಇದೆ. ಮುಂದಿನ ನೋಟ ಇದೆಯಲ್ಲ, ಅದು ನಾವು ರಜತ ಪರದೆಯ ಮೇಲೆ ವೀಕ್ಷಿಸಬೇಕು ಪಾಟೀಲ್ರೆ. ಇವೆಲ್ಲವೂ ಕೂಡ ಹೇಳಿರೋದು ನಾವಲ್ಲ, ನಮ್ಮ ಗೋವಿಂದಣ್ಣವರ ಮೂಲಗಳು, ಗುಸುಗುಸು ಮಾಹಿತಿ ಪಾಟೀಲ್ರೆ. ಓಕೆ, ಎರಡನೇ ಸ್ಟೋರಿಗೆ ಹೋಗೋಣ.